ಎಲ್ಲ ಧ್ಯಾನ ಮಿತ್ರರಿಗೆ ನಮಸ್ಕಾರ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM, PMC, ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಮಾಸ್ಟರ್ಸ್ಗೆ ನಮಸ್ಕಾರಗಳು. ಇವತ್ತು ಧ್ಯಾನ 365 49ನೇ ದಿವಸ. ಆಧ್ಯಾತ್ಮಿಕ ವಿಜ್ಞಾನ ಅನ್ನೋದು, ಸ್ಪಿರಿಚುವಲ್ ಸೈನ್ಸ್ ಅನ್ನೋದು ಮದರ್ ಆಫ್ ಆಲ್ ಸೈನ್ಸಸ್. ಒಬ್ಬರಿಗೆ ಆಧ್ಯಾತ್ಮಿಕ ವಿಜ್ಞಾನ ಅನ್ನೋದು ಗೊತ್ತಿಲ್ಲ ಅಂದರೆ ಆಧ್ಯಾತ್ಮಿಕತೆ ಬಗ್ಗೆ ಏನು ಗೊತ್ತಾಗಲ್ಲ, ಜೀವನ ಬಗ್ಗೆ ಯಾವುದು ಗೊತ್ತಾಗಲ್ಲ. ಯಾಕೆಂದರೆ ಇವೆಲ್ಲದಕ್ಕೆ ಮೂಲ ಕಾರಣ, ಮೂಲ ಸೃಷ್ಟಿ ಅನ್ನೋದು ಆಧ್ಯಾತ್ಮಿಕ ವಿಜ್ಞಾನ. ಯಾವಾಗ ನಾವು ಧ್ಯಾನ ಮಾಡಿ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಮಾಡ್ತೀವಿ, ಮೊದಲನೇ ನಮಗೆ ಏನು ಅರ್ಥ ಆಗುತ್ತಂದ್ರೆ, ನಾನು ಈ ಶರೀರ ಅಲ್ಲ ಅಂತ, ನಾನು ಈ ಮನಸ್ಸು ಅಲ್ಲ, ಈ ಭಾವನೆಗಳು ನಂದಲ್ಲ. ನನ್ನ ಮನಸ್ಸು ಒಳಗೆ 90% ಬೇರೆಯವರ ಆಲೋಚನೆಗಳನ್ನು ಬರುತ್ತೆ. ಅದು ನಂದು ಅಂತೂ ಅಂದ್ಕೊಂಡು ನಾನು ಇಷ್ಟು ವರ್ಷ ದುಃಖಿಸ್ತಾ ಇದ್ದೀನಿ ಅನ್ನೋದನ್ನ ಅವಾಗ ಅರ್ಥ ಆಗುತ್ತೆ. ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿಗೆ ಕರ್ಮ ಅಂದರೆ ಏನು, ಧರ್ಮ ಅಂದರೆ ಏನು ಅರ್ಥ ಆಗುತ್ತೆ. ಕರ್ಮ ಮಾಡಿದ್ರೆ ಮತ್ತೆ ಆ ಒಂದು ನೆಗೆಟಿವ್ ಕರ್ಮ ತೀರೋಕ್ಕೆ ಮತ್ತೆ ನಾವು ಹುಡ್ತೀವಿ ಅನ್ನೋದು ಅವಾಗ ಅರ್ಥ ಆಗುತ್ತದೆ. ಧರ್ಮ ಅನ್ನೋದು ಕುಟುಂಬಕ್ಕೋಸ್ಕರ ಮಾಡೋದು ಅನ್ನೋದು ಅವಾಗೇ ಅರ್ಥ ಆಗುತ್ತೆ. ಧರ್ಮ ಮಾಡಿಲ್ಲ ಅಂದರೆ ಅಧರ್ಮ, ಕೆಟ್ಟ ಕರ್ಮ ಮಾಡಿದರೆ ಮತ್ತೆ ಅದು ನಮ್ಮ ಅಕೌಂಟ್ಗೆ ಸೇರಿಕೊಂಡು ಮತ್ತೆ ನಾವು ಹುಡ್ತೀವಿ. ಈ ಜನ್ಮ ನನಗೆ ಕೊನೆ ಆಗಬೇಕು ಅಂದರೆ ಪ್ರತಿಯೊಬ್ಬರು ಕರ್ಮ ಸಿದ್ಧಾಂತವನ್ನು ಚೆನ್ನಾಗಿ ತಿಳಿಸ್ಕೋಬೇಕು. ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿಯಾಗಿ ಜೀವಿಸಬೇಕು. ಧ್ಯಾನಕ್ಕೆ ಬರೋ ಮುಂಚೆ ಏನೂ ಗೊತ್ತಾಗಲ್ಲ. ಧ್ಯಾನಕ್ಕೆ ಬಂದ ಮೇಲೆ, ಧ್ಯಾನ ಅಭ್ಯಾಸ ನಾವು ಯಾವಾಗ ಶುರು ಮಾಡ್ತೀವೋ ಅವಾಗ ಪ್ರತಿಯೊಬ್ಬರನ್ನು ದೇವರ ಥರ ನಾವು ನೋಡ್ತೀವಿ. ಇಲ್ಲ ಅಂದರೆ ಪ್ರತಿಯೊಬ್ಬರನ್ನೇ ಮನುಷ್ಯನಾಗಿ ನಾವು ನೋಡಲ್ಲ. ಮನಸ್ಸು ಅನ್ನೋದು ನಮ್ಮ ಒಳಗೆ ಒಂದು ಭಾಗ, ಅದು ನಾವು ಅಲ್ಲ. ಆ ಮನಸ್ಸು ಒಳಗೆ ಇರೋದು ಬುದ್ಧ, ಚಿತ್ತ, ಅಹಂಕಾರ, ಮನೋ, ಇವೆಲ್ಲ ಬೇರೆ ಬೇರೆ ಭಾಗಗಳು ಅನ್ನೋದು ಅವಾಗ ಅರ್ಥ ಆಗುತ್ತೆ. ನಾನು ನನ್ನ ತಂದೆ ತಾಯಿಯನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಅವರ ತಂದೆ ತಾಯಿ ಅವರವರೇ ಸೆಲೆಕ್ಟ್ ಮಾಡ್ತಾರೆ. ಮೇಲ್ ಫಿಮೇಲ್ ಅನ್ನೋದು ನಾವೇ ಡಿಸೈಡ್ ಮಾಡ್ತೀವಿ. ಈ ಶರೀರ ಒಂದು ನಿರ್ಮಾಣ, ಈ ರೂಪ, ಈ ಒಂದು ಕಲರು, ಹೈಟು, ಪ್ರತಿ ಒಂದು ನಾವು ಡಿಸೈನ್ ಮಾಡಿಕೊಂಡು ಬರ್ತೀವಿ ಅನ್ನೋದು ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿಗೆ ಮಾತ್ರ ಗೊತ್ತಾಗುತ್ತೆ. ನಾನು ಯಾಕೆ ಈ ಕುಟುಂಬದಲ್ಲಿ ಹುಟ್ಟಿದ್ದೀನಿ, ನನಗೇ ಯಾಕೆ ಇಷ್ಟು ಕಷ್ಟ ಅಂತ ಮಾತಾಡಿದರೆ ಅವರು ಆಧ್ಯಾತ್ಮಿಕ ವಿಜ್ಞಾನಿ ಅಲ್ಲ. ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಈ ತಂದೆ ತಾಯಿಯೇ ಬೇಕು, ನಾನು ಡಿಸೈಡ್ ಮಾಡಿದ್ದೀನಿ ಇಷ್ಟು ಕಷ್ಟಗಳು ನನಗೆ ಬರಬೇಕು, ಕರ್ಮ ಹೋಗಬೇಕು, ನನ್ನ ಲೈಫ್ಗೆ ನಾನೇ ಒಬ್ಬ ಡಿಸೈನರ್ ಅಂತ ಯಾರು ಮಾತಾಡ್ತಾರೋ ಅವರು ಆಧ್ಯಾತ್ಮಿಕ ವಿಜ್ಞಾನಿ. ನನಗೆ ಯಾವುದೂ ಅನುಭವ ಬರಲ್ಲ ಅಂತ ಮಾತಾಡಿದ್ರೆ ಅವರು ಆಧ್ಯಾತ್ಮಿಕ ವಿಜ್ಞಾನಿ ಅಲ್ಲ. ಧ್ಯಾನ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ ಅನುಭವಗಳು, ಆದ್ರೇನು ಚೆನ್ನಾಗಿದೆ ಅಂತ ಮಾತಾಡಿದರೆ ಅವಾಗ ನೀವೊಬ್ಬ ಆಧ್ಯಾತ್ಮಿಕ ವಿಜ್ಞಾನಿ. ಆಧ್ಯಾತ್ಮಿಕ ವಿಜ್ಞಾನ ಅನ್ನೋದು ಪ್ರತಿ ಒಬ್ಬರಿಂದ, ಪ್ರತಿ ಪುಸ್ತಕದಿಂದ, ಪ್ರತಿಯೊಂದು ವಿಡಿಯೋಯಿಂದ ಕಲಿತಾ ಇರಬೇಕು. ನಿನ್ನೆ ನಾನು ಬಯೋಜಾಮೆಟ್ರಿ ಅಂತ ಒಂದು ಪುಸ್ತಕನ ಶುರು ಮಾಡಿದ್ದೀನಿ ಓದೋಕೆ. ಹೇಳಬೇಕಂದ್ರೆ ಒಂದು ಚಾಪ್ಟರ್ ಮುಗ್ದೋಯ್ತು, ಅದರಲ್ಲಿ ಒಂದು ಅರ್ಧ ಭಾಗನೇ ಅರ್ಧ ಆಯಿತು. ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗೋಕ್ಕೆ ಟೈಮ್ ತಗೊಳ್ಳುತ್ತದೆ. ತುಂಬ ಡೀಪ್ ಸಬ್ಜೆಕ್ಟ್ಸ್ ಇರುತ್ತೆ, ಒಂದೊಂದು ತುಂಬ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ಸ್ ಇರುತ್ತೆ. ಆದ್ರೂ ನಾವು ಓದಬೇಕು. ಒಂಚೂರು ಯಾರಿಗೂ ಅರ್ಥ ಆಗಲ್ಲ, ಅಷ್ಟು ಕಾಂಪ್ಲಿಕೇಶನ್ ಬುಕ್ಸೂ ಇದೆ, ಆದ್ರೂ ಓದಬೇಕು. ಇಡೀ ಪುಸ್ತಕದಲ್ಲಿ ಒಂದು ಪಾಯಿಂಟ್ ಅರ್ಥ ಆಗುತ್ತದೆ, ಅದಕ್ಕೋಸ್ಕರ ಓದಬೇಕು. ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿ ಅವನ ಜೀವನನ್ನು ಹೆಂಗೆ ನೋಡಬೇಕು, ಪ್ರತಿಯೊಬ್ಬರ ಹತ್ರ ಏನು ಮಾತಾಡಬೇಕು, ಏನು ಮಾತಾಡಬಾರದು, ಏನು ಊಟ ಮಾಡಬೇಕು, ಯಾವುದು ಮಾಡಬಾರ್ದು, ಎಷ್ಟು ಕೇಳಬೇಕು, ಎಷ್ಟು ಕೇಳಬಾರದು, ಏನು ಮಾಡಬೇಕು, ಮಾಡಬಾರದು, ಪ್ರತಿ ಒಂದು ಆ ಒಂದು ವಿಜ್ಞಾನ ಅನ್ನೋದು ಧ್ಯಾನ ಮಾಡಿದ್ರೆ ಅರ್ಥ ಆಗುತ್ತೆ. ಧ್ಯಾನ ಮಾಡಿಲ್ಲ ಅಂದರೆ ನಾನು ಈ ಶರೀರ, ನನಗೇ ಇಷ್ಟು ಕಷ್ಟ, ನಾನು ಯಾಕೆ ಕುಟುಂಬದಲ್ಲಿ ಹುಟ್ಟಿದ್ದೀನಿ, ಇವರು ಮೋಸ, ಅವರು ಮೋಸ, ಇಡೀ ಪ್ರಪಂಚನೇ ನೆಗೆಟಿವ್ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಪಥದ ಮೇಲೆ ಒಂದು ಇಂಟ್ರೆಸ್ಟ್ನೂ ಇರಲ್ಲ. ಯಾವ ಒಂದು ವಿಷಯನ ನಮ್ಮ ಸುತ್ತಮುತ್ತ ನಡೆಯೋದು, ಯಾವ ಒಂದು ವಿಷಯಗಳು ನಮಗೆ ಅರ್ಥ ಆಗಲ್ಲ. ಅಪ್ರಾಕ್ಸಿಮೇಟ್ ಆಗಿ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನಿಂದ
ಬದುಕ್ತಾ ಇರ್ತೀವಿ. ಈ ಶರೀರ ಬಿಟ್ಟಿದ ಮೇಲೆ ಮೇಲೆ ನಾವು ಹೋಗಿದ್ರೆ ನಾನು ಯಾಕೆ ಹುಟ್ಟಿದ್ದೀನಿ, ಆ ಕೆಲಸ ಮಾಡಿದ್ದೀನೋ ಇಲ್ವಾ, ಪ್ರತಿ ಒಂದು ಪ್ರಶ್ನೆಗೆ ನಾವೇ ಅಲ್ಲಿ ನಿಂತ್ಕೊಂಡು ಸಮಾಧಾನ ಕೊಡಬೇಕು. ನಾವೇ ಪ್ರತಿಯೊಬ್ಬ ವಿಷಯಕ್ಕೆ ನಮಗೆ ಜವಾಬ್ದಾರಿ. ಅಲ್ಲಿ ಹೋಗಿ ಅವರು ಆ ಥರ ಬಿಟ್ಟಿಲ್ಲ, ನಮ್ಮ ಗಂಡ ಅವ್ರು ನನಗೆ ಬಿಟ್ಟಿಲ್ಲ, ನನ್ನ ಮಕ್ಕಳು ನನ್ನನ್ನು ಅಲೋ ಮಾಡಿಲ್ಲ, ಅದಕ್ಕೆ ನಾನು ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂದರೆ ನಗ್ತಾರಲ್ಲಿ. ಲೋಬ್ಸಾಂಗ್ ರಾಂಪ, ಒಬ್ಬ ಗ್ರೇಟ್ ಟಿಬೆಟ್ ಯೋಗಿ, ಏನು ಹೇಳಿದ್ರಂದರೆ, ವೆನ್ ಯು ಗೋ ಟು ದ ಹೈಯರ್ ವರ್ಲ್ಡ್ಸ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಅಲೋನ್ ಅಂಡ್ ಆನ್ಸರ್ ಫಾರ್ ಆಲ್ ಯುವರ್ ಸಕ್ಸಸ್ ಅಂಡ್ ಫೇಲಿಯರ್ಸ್. ಶರೀರ ಬಿಟ್ಟಿದ ಮೇಲೆ ಪ್ರತಿ ಒಂದು ವಿಷಯಕ್ಕೆ ನಾವು ಅಲ್ಲಿ ಆನ್ಸರ್ ಕೊಡಬೇಕು. ಆವಾಗ ಯಾರೂ ಇರಲ್ಲ. ಈಗ ನೀವು ಹೇಳ್ಬೋದು ಇವರು ಬಿಡ್ತಾ ಇಲ್ಲ, ಅವರು ಬಿಡ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ ಅಂತ. ಅಲ್ಲಿ ಹೇಳೋಕೆ ನಿಮಗೆ ನಾಚಿಕೆ ಆಗುತ್ತೆ. ಸಮಯವನ್ನು ವೃಧಾ ಮಾಡಬಾರದು. ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿ ಸಮಯವನ್ನು ವೇಸ್ಟ್ ಮಾಡಲ್ಲ. ಅವರ ಸಮಯ ಬೇರೊಬ್ಬರ ಸಮಯ. ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗೆ, ಆಧ್ಯಾತ್ಮಿಕ ವಿಜ್ಞಾನಿಗೆ ಎಷ್ಟು ಸಂಪಾದನೆ ಮಾಡಬೇಕು ಗೊತ್ತು, ಯಾವ ರೀತಿ ಸಂಪಾದನೆ ಮಾಡಬೇಕು ಗೊತ್ತು, ಎಲ್ಲಿ ಕೊಡಬೇಕು ಅಂತನೂ ಗೊತ್ತು, ಏನು ಮಾತಾಡಬೇಕು ಏನು ಮಾತಾಡಬಾರ್ದನೂ ಗೊತ್ತು, ತನ್ನ ಮನಸ್ಸನ್ನು ಶೂನ್ಯವಾಗಿ ಇಟ್ಕೊಳ್ಳೋದು ಅವ್ರಿಗೆ ಗೊತ್ತು. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಇಷ್ಟೋ ಒಂದು ಕನ್ಫ್ಯೂಷನ್ಸು ಮಧ್ಯದಲ್ಲಿ ಸರಿಯಾದ ಧ್ಯಾನ, ಸರಿಯಾದ ಜ್ಞಾನ ಸಿಕ್ಕಿರೋದೇ ನಮ್ಮ ಪೂರ್ವಜನ್ಮ ಪುಣ್ಯ ಅಂತ ಹೇಳ್ಬೋದು. ಇಷ್ಟೊಂದು ಸಿಕ್ಕಿದ ಮೇಲೆ ಅದನ್ನು ಉಪಯೋಗಿಸ್ಕೊಂಡಿಲ್ಲ ಅಂದರೆ ಮತ್ತೆ ನಾವು ಬರಬೇಕಂದ್ರೂ ನಮಗೆ ಒಂದು ಆಪರ್ಚುನಿಟಿ ಹೈಯರ್ ವರ್ಲ್ಡ್ಸಲ್ಲಿ ಅವರು ಕೊಡಲ್ಲ. ಪ್ರತಿ ಒಂದು ಅವಕಾಶವನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ. ಯಾವುದೇ ನೋಡಿದ್ರೂ ಇವರು ಕರೆಕ್ಟ್, ಅವರು ರಾಂಗು, ಇದು ರೈಟು ರಾಂಗು, ಇದು ಗುಡ್ ಬ್ಯಾಡು ಅನ್ನೋದು ಅನ್ಸೈಂಟಿಫಿಕ್, ಯೂಸ್ಫುಲ್ ಯೂಸ್ಲೆಸ್. ಯಾವಾಗಲೂ ನಾನು ಹೇಳ್ತೀನಿ, ಇದು ಉಪಯೋಗ ಇದೆಯಾ ಉಪಯೋಗ ಇಲ್ವಾ ಎರಡೇ ನೋಡು. ಯಾರ ಬಗ್ಗೆನೂ ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿ ಕಂಪ್ಲೇಂಟ್ ಕೊಡಲ್ಲ, ಜಡ್ಜ್ ಮಾಡಲ್ಲ, ಏನೂ ಒಳಗೆ ಇಟ್ಕೊಳ್ಳಲ್ಲ. ಪ್ಯೂರ್ ಸೋಲ್ಸ್. ಸಣ್ಣ ಮಕ್ಕಳನ್ನು ನೋಡಿದ್ರೆ ನಮಗೆ ಯಾಕೆ ಅಷ್ಟು ಖುಷಿಯಾಗುತ್ತೆ ಅಂದರೆ ಆ ಮನಸ್ಸು ಅನ್ನೋದು ಅಷ್ಟು ಸ್ವಚ್ಛವಾಗಿ ಇರುತ್ತದೆ. ಪ್ರತಿಯೊಬ್ಬರು ಮನಸ್ಸು ಸ್ವಚ್ಛವಾಗಬೇಕು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಲ್ಲ ಆಧ್ಯಾತ್ಮಿಕ ವಿಜ್ಞಾನಿಗಳಿಗೆ ಕೋಟಿ ಕೋಟಿ ಧನ್ಯವಾದಗಳು.